चंदू के चाचा ने चंदू की चाची को जाने का चट्टा दिया। शिमला से जा कुल्लू से मंगा के जॉइंट पिला दिया, हाँ पिला दिया। भोलेनाथ से मिलने की इच्छा। ಫ್ರೀ ಫೈರ್ ಗೇಮ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒನ್ ಟ್ಯಾಪ್ ಹೆಡ್ ಶಾಟ್ ಹೊಡೆದಿದ್ದು ಯಾರು? ಓಕೆ ಬ್ರೋ, ನಮಗೆ ಇದ್ರ ಆನ್ಸರ್ ಮೊದಲೇ ಗೊತ್ತು, BNL ಅಂತ ಸಾಕು ಜನ ಕಮೆಂಟ್ ಮಾಡ್ತಿರ್ತಾರೆ. ಮತ್ತೆ ಕೆಲವೊಂದಿಷ್ಟು ಯೂಟ್ಯೂಬರ್ ಇದ್ರ ಮೇಲೆ ಅವಳು ವಿಡಿಯೋ ಕೂಡ ಮಾಡ್ಬಿಟ್ಟು ಹಾಕಿದ್ದಾರೆ. ನಿಮ್ ವಿಡಿಯೋದಲ್ಲಿ ಅಂತದ್ದು ಏನ್ ಸ್ಪೆಷಲ್ ಇದೆ ಅಂತೇನಪ್ಪ ನೀವೆಲ್ಲ ನನಗೆ ಕೇಳಬಹುದು. ಈ ವಿಡಿಯೋದಲ್ಲಿ ಗೈಸ್ ಕೆಲವೊಂದಿಷ್ಟು ಯೂಟ್ಯೂಬರ್ ರಾಂಗ್ ಡೇಟ್ ಹೇಳಿದ್ರು, November 30, 2019 ಅಂತ. ಆದ್ರೆ ಗುರು BNL ಅವರು ಇದಕ್ಕಿಂತ ಮುಂಚೆನೇ ಏನಪ್ಪ ಒನ್ ಟ್ಯಾಪ್ ಹೆಡ್ ಶಾಟ್ ನ ಹೊಡೆದಿದ್ರು. ಯಾವ ಸಿಚುವೇಶನ್ ನಲ್ಲಿ ಒನ್ ಟ್ಯಾಪ್ ಹೆಡ್ ಶಾಟ್ ನ ಹೊಡೆದಿದ್ರು, ಮತ್ತೆ ಒನ್ ಟ್ಯಾಪ್ ಹೆಡ್ ಶಾಟ್ ಗೆ ಒನ್ ಟ್ಯಾಪ್ ಅಂತಾನೆ ನೇಮ್ ಹೆಂಗೆ ಬಂತು, ಇದನ್ನ ಮೊದ್ಲು ಯಾವ ರೀತಿಯಿಂದ ಕರಿತಿದ್ರು, ಮತ್ತೆ ಒನ್ ಟ್ಯಾಪ್ ಹೆಡ್ ಶಾಟ್ ಹೆಂಗೆ ಪಾಪ್ಯುಲರ್ ಆಯ್ತು ಅಂತ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಡೀಟೇಲ್ ಆಗಿ ವಿತ್ ಪ್ರೂಫ್ ಇಟ್ಕೊಂಡ್ಬಿಟ್ಟು ತಿಳಿಸ್ಕೊಡ್ತೇನೆ. ಗ್ಲೂ ವಾಲ್ ನಾವು ಒಂದೇ ಶಾಟ್ ಅಲ್ಲಿ ಹೊಡಿಬಹುದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಸಾಕಷ್ಟು ಜನ CG-15 ಗನ್ ಇಲ್ಲಿ ಏನಪ್ಪ ನಾವು ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಒಂದ್ ಫಿಸ್ಟ್ ಇಟ್ಕೊಂಡ್ಬಿಟ್ಟು ಹೊಡೆದೋಗುತ್ತಲ್ಲ, ಇದ್ರ ಬಗ್ಗೆ ಮಾತಾಡ್ತಿರ್ಬೋದು. ಆದ್ರೆ ಗುರು ಇವೆರಡರ ಜೊತೆಗೆ ನಾವು ಇನ್ನೊಂದ್ ರೀತಿಯಲ್ಲಿ ನಾವು ಗ್ಲೂ ವಾಲ್ ನ ಒಂದೇ ಶಾಟ್ ಅಲ್ಲಿ ಹೊಡಿಬಹುದು. ಮತ್ತೇನ್ ಗುರು, ಗ್ಲೂ ವಾಲ್ ನ ಒಂದೇ ಶಾಟ್ ಅಲ್ಲಿ ನಾವು ಎಲ್ಲಿ ಹೊಡಿಬಹುದು, ಹೆಂಗ್ ಹೊಡಿಬಹುದು ಅಂತ ಏನಪ್ಪ ಈ ವಿಡಿಯೋದಲ್ಲಿ ನನಗೆ ಡೀಟೇಲ್ ಆಗಿ ಫ್ರೀ ಫೈರ್ ಗೇಮ್ ನಲ್ಲಿ ಬರುವ ಕೈರೋಸ್ ಕ್ಯಾರೆಕ್ಟರ್ ರಿಯಲ್ ಲೈಫ್ ನಲ್ಲಿ ನೋಡೋದಕ್ಕೆ ಹೆಂಗೆ ಕಾಣುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಿಸಲ್ಟ್ಸ್ ಅಂತೂ ತುಂಬಾನೇ ಶಾಕಿಂಗ್ ಆಗಿರುತ್ತೆ. ಕೈರೋಸ್ ಕ್ಯಾರೆಕ್ಟರ್ ಏನ್ ಗುರು ರಿಯಲ್ ಲೈಫ್ ನಲ್ಲಿ ಹಿಂಗೆಲ್ಲ ಕಾಣುತ್ತಾ ಅಂತ, ಇದನ್ನ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ಡಿಮಿಟ್ರಿ ಕ್ಯಾರೆಕ್ಟರ್ ಸ್ಕಿಲ್ ಅಲ್ಲಿ ಒಂದು ರೇಂಜ್ ಇಂದ ಲಿಮಿಟ್ ಇದೆ, ಮತ್ತೇನಪ್ಪ ರೇಂಜ್ ಇಂದ ಲಿಮಿಟ್ ನಲ್ಲಿ ಒಂದು ಮಿಸ್ಟೀರಿಯಸ್ ಫ್ಯಾಕ್ಟ್ ಇದೆ. ಮತ್ತೇನಪ್ಪ ಇದ್ರ ಬಗ್ಗೆ ಕೂಡ ನನಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಫ್ರೀ ಫೈರ್ ಗೇಮ್ ರಿಲೇಟೆಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಕೆಲವೊಂದಿಷ್ಟು ಫ್ಯಾಕ್ಟ್ ತುಂಬಾನೇ ಏನಪ್ಪ ಯೂಸ್ಫುಲ್ ಆಗಿರುತ್ತೆ, ಕೆಲವೊಂದಿಷ್ಟು ಫ್ಯಾಕ್ಟ್ ಕೇಳೋದಕ್ಕೆ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರಿಂದ ಈ ವಿಡಿಯೋನ ಕಂಪ್ಲೀಟ್ ಆಗಿ ಅಂತ ತನಕ ನೋಡಿ. ಮತ್ತೆ ಇದಾದ್ಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಲ್ಲ, ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ? ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ಶೇರ್ ಮಾಡಾದ್ಮೇಲೆ ಕಮೆಂಟ್ಸ್ ಹಾಕಿ, ಬ್ರೋ ನಾನು ಈ ವಿಡಿಯೋನ ಶೇರ್ ಮಾಡಿದೀನಿ ಅಂತ. ಈ ತರ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಶೇರ್ ಅಂದ್ರೆ ನಿಮ್ ಫ್ರೀ ಫೈರ್ ಫ್ರೆಂಡ್ಸ್ ಅವರಿಗೆ ಮತ್ತೇನಪ್ಪ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡಿ, ಮತ್ತೆ ಇದಾದ್ಮೇಲೆ ಶೇರ್ ಮಾಡಿದೀನಿ ಅಂತ ಕಮೆಂಟ್ ಹಾಕೋದು ಮರ್ತು ಹೋಗಬೇಡಿ. ಓಕೆ, ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವೆಲ್ಲ ಇದನ್ನೆಲ್ಲ ಹೋಗ್ಲೇ ಮಾಡಿದ್ರ ಅಂತ ನಾನು ಅನ್ಕೊಂತೀನಿ. ಮತ್ತೆ ವಿಡಿಯೋಗೆ ಲೈಕ್ ಆಗೋದು, ಮತ್ತೆ ನಾವು ಇನ್ನೂ ಚಾನಲ್ ಹೊಸ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡೋದು ಮಾತ್ರ ಮರ್ತು ಹೋಗಬೇಡಿ. ಸೊ ಓಕೆ, ನಮ್ಮ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾರಣ ಪಿ8 ಬ್ರೋ, ನೀವು ನೋಡ್ತಿರೋ ಚಾನಲ್ ಪಂಚು 800. ಫ್ಯಾಕ್ಟ್ ನಂಬರ್, ಪ್ರತಿಯೊಬ್ಬ ಪ್ಲೇಯರ್ಗೆ ಏನಪ್ಪ ಈ ಫ್ಯಾಕ್ಟ್ ಬಗ್ಗೆ ಮಿನಿಮಮ್ ಐಡಿಯಾ ಇರ್ಬೇಕಂತೇನಪ್ಪ ನಾನು ನಿಮಗೆ ಈ ಫ್ಯಾಕ್ಟ್ ನ 8 ಅಲ್ಲಿ ಇಡ್ತಾ ಇದೀನಿ. ಯಾಕಂದ್ರೆ ಪ್ರತಿಯೊಬ್ರು ನೋಡ್ತಾರೆ ಅಂತ. ಏನಪ್ಪಾ ಅಂದ್ರೆ ಇಡೀ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ರೇರೆಸ್ಟ್ ಎಮೌಂಟ್, ಓಕೆನಾ, ರೇರೆಸ್ಟ್ ಎಮೌಂಟ್ ಯಾವುದು ಅಂತ ನಿಮ್ಗೆ ಗೊತ್ತು. ತುಂಬಾ ಜನ ಗೆಸ್ ಮಾಡಿರ್ಬೋದು, ಆದ್ರೆ ಅವರು ಮೇ ಬಿ ಕೆಲವೊಂದಿಷ್ಟು ಜನ ಮಾತ್ರ ಏನಪ್ಪ ಕರೆಕ್ಟ್ ಆಗಿ ಗೆಸ್ ಮಾಡಿರ್ತಾರೆ. ಏನಪ್ಪ ನನಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಆ ಅಮೌಂಟ್ ಏನಪ್ಪ 100 ಲೆವೆಲ್ ಇಂದ ಅಮೌಂಟ್, ಓಕೆನಾ? ಇವೇನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಗುರು ಆ ಅಮೌಂಟ್. ಇಡೀ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ತುಂಬಾ ರೇರೆಸ್ಟ್ ಅಮೌಂಟ್, ಓಕೆನಾ? ಮತ್ತೇನಪ್ಪ ನನಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೆಯಲ್ಲ, ಇದು ಆದೇಶ್ ಗೇಮಿಂಗ್ ಅವರು ಏನಪ್ಪ ಅಮೌಂಟ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದಾರೆ. ಈ ಅಮೌಂಟ್ ಕೇವಲ 100 ಲೆವೆಲ್ ಪ್ಲೇಯರ್ಸ್ ಬಳಿ ಮಾತ್ರ ಇರುತ್ತೆ ಗುರು, ಓಕೆನಾ? ಮತ್ತೆ ನೀವೆಲ್ಲಿ ಇಡೀ ಇಂಡಿಯಾದಲ್ಲಿ 100 ಲೆವೆಲ್ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ? 2-3 ಇಲ್ಲಿಕ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 4-5 ಜನದ ಬಳಿ ಇರಬಹುದು. ವರ್ಲ್ಡ್ ಅಲ್ಲಿ ಅಂತ ಇನ್ನು ಜಾಸ್ತಿ ಜನದ ಬಳಿ ಇರಬಹುದು. ಆದ್ರೆ ಗುರು ನಮ್ಮ ಇಂಡಿಯಾದಲ್ಲಿ ಅಂದ್ರೆ ಐಸ್ಕೋಲ್ಡ್ FF, ಆದೇಶ್ ಗೇಮಿಂಗ್ ಈ ತರದವರು ಅಂದ್ರೆ 100 ಲೆವೆಲ್ ಪ್ಲೇಯರ್ಸ್ ಅವ್ರ ಹತ್ರ ಅಂತ. ಮತ್ತೇನಪ್ಪ ಈ ತರ ನೋಡಂಗಿದ್ರೆ ಅಟ್ ಪ್ರೆಸೆಂಟ್ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ 100 ಲೆವೆಲ್ ಇಂದ ಅಮೌಂಟ್ ತುಂಬಾನೇ ರೇರೆಸ್ಟ್ ಅಮೌಂಟ್ ಆಗುತ್ತೆ ಗುರು, ಓಕೆನಾ? ಫ್ಯಾಕ್ಟ್ ನಂಬರ್ 7 ನೋಡಿ ಗೈಸ್, ಈ ಫ್ಯಾಕ್ಟ್ ನಾನು ಫ್ಯಾಕ್ಟ್ ನಂಬರ್ 1 ನಲ್ಲಿ ಹಾಕ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡಬೇಕು, ಇದ್ರ ಮೇಲೆ ಬರುವಂತ ಫ್ಯಾಕ್ಟ್ ಈ ಫ್ಯಾಕ್ಟ್ ಕಿನ ಇಂಟ್ರೆಸ್ಟಿಂಗ್ ಆಗಿದೆ. ಇದರಿಂದ ಏನಪ್ಪ ಇದು ಟಾಪ್ 7 ಫ್ಯಾಕ್ಟ್ ಅಲ್ಲಿ ಬಂತು. ಆದ್ರೆ ಈ ಫ್ಯಾಕ್ಟ್ ನ ಇಂಟ್ರೆಸ್ಟ್ ಮಾಡಕ್ ಆಗೋದಿಲ್ಲ. ಇದಕ್ಕಪ್ಪ ಅಂದ್ರೆ ತುಂಬಾನೇ ರೇರೆಸ್ಟ್ ಫ್ಯಾಕ್ಟ್. ಯಾವ ಒಬ್ಬ ಯೂಟ್ಯೂಬರ್ ಕೂಡ ಏನಪ್ಪ ಈ ಫ್ಯಾಕ್ಟ್ ಬಗ್ಗೆ ತಿಳಿಸಿಲ್ಲ ಅಂತ ನಾನು ಅನ್ಕೊಂತೀನಿ. ಏನಪ್ಪಾ ಅಂದ್ರೆ ಫ್ರೀ ಫೈರ್ ಗೇಮ್ ನಲ್ಲಿ ಏನಪ್ಪ ಕೆಲವೊಂದಿಷ್ಟು ಮಿಸ್ಟೇಕ್ ಆಗಿದೆ, ಓಕೆನಾ? ಫೇಸ್ ಪೇಂಟ್ ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಈ ಫೇಸ್ ಪೇಂಟ್ ತುಂಬಾನೇ ರೇರ್, ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಬಳಿ ಮಾತ್ರ ಇರುತ್ತೆ. ಏನಪ್ಪಾ ಅಂದ್ರೆ ನೀವೇ ಸ್ಕ್ರೀನ್ ಅಲ್ಲಿ ನೋಡಬಹುದು. ಈ ಫೇಸ್ ಪೇಂಟ್ ಹೆಸರು ಬಂದ್ಬಿಟ್ಟು ಡ್ರ್ಯಾಗನ್ ಫೇಸ್ ಪೇಂಟ್ ಅಂತ. ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ನಲ್ಲಿ, ಓಕೆನಾ, ಅಟ್ ಪ್ರೆಸೆಂಟ್ ಯಾರು ಟಾಪ್ 2 ಅಲ್ಲಿ ಇದಾರಲ್ಲ ಅವ್ರದಲ್ಲಿ ಏನಪ್ಪ ಈ ಫೇಸ್ ಪೇಂಟ್ ಇದೆ. ಮತ್ತೆ ಏನಪ್ಪ ಡ್ರ್ಯಾಗನ್ ಫೇಸ್ ಪೇಂಟ್ ತುಂಬಾನೇ ರೇರ್ ಗುರು, ಓಕೆನಾ? ಯಾರ ಬಳಿ ಕೂಡ ಇದು ನೋಡೋದಕ್ಕೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಮತ್ತೆ ಅದಾದ್ಮೇಲೆ ನೀವೇ ನೋಡಬಹುದು ಈ ಫೇಸ್ ಪೇಂಟ್ ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಏನ್ ಮಿಸ್ಟೇಕ್ ಆಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ನೀವು ಕಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾನೇ ಏನಪ್ಪ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಏನಪ್ಪಾ ಅಂತ ನೀವೇ ನೋಡಬಹುದು, ಫೇಸ್ ಪೇಂಟ್ ಲೋಗೋದಲ್ಲಿ ಇದು ಲೆಫ್ಟ್ ಸೈಡ್ ಅಲ್ಲಿ ಇದೆ, ಓಕೆನಾ, ಡ್ರ್ಯಾಗನ್. ಆದ್ರೆ ಗುರು, ಓಕೆನಾ, ನಾವು ಯಾವಾಗ ಏನಪ್ಪ ಈ ಫೇಸ್ ಪೇಂಟ್ ಹಾಕೊಂತೀವಲ್ಲ ಇದು ರೈಟ್ ಸೈಡ್ ಅಲ್ಲಿ ಬರ್ತಾ ಇದೆ. ನೀವೇ ಸ್ಕ್ರೀನ್ ಅಲ್ಲಿ ನೋಡಿರ್ತೀರಾ, ಲೆಫ್ಟ್ ಸೈಡ್ ಅಲ್ಲಿ ಇದೆ. ಆದ್ರೆ ಗುರು ನಾವು ಇದನ್ನ ಹಾಕೊಂಡ್ರೆ ರೈಟ್ ಸೈಡ್ ಅಲ್ಲಿ ಬರ್ತಾ ಇದೆ. ಮಿರರ್ ಇಮೇಜ್ ಇದೆ ಅಂತ ಹೇಳ್ಬೋದು. ಏನೇನಪ್ಪ ನಾವು ಫ್ರೀ ಫೈರ್ ಗೇಮ್ ನಲ್ಲಿ ಫೇಸ್ ಪೇಂಟ್ ಅಲ್ಲಿ ಈ ತರ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಅಂತ ಈಗಲೇ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ ನೋಡಿ ಗೈಸ್, ಈ ಫ್ಯಾಕ್ಟ್ ತುಂಬಾನೇ ಯೂಸ್ಫುಲ್ ಫ್ಯಾಕ್ಟ್. ಏನಪ್ಪಾ ಅಂದ್ರೆ ನೀವೇ ನೋಡಬಹುದು ಗೈಸ್, ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ನನ್ ಬಳಿ ಇಲ್ಲಿ ನೀವೇ ನೋಡಬಹುದು 200 ಕಿಂತ ಜಾಸ್ತಿ ಗ್ಲೂ ವಾಲ್ಸ್ ಇದೆ. ನೀವೇ ನೋಡಬಹುದು 200 ಕಿಂತ ಜಾಸ್ತಿ ಗ್ಲೂ ವಾಲ್ಸ್ ಇದೆ. ಮತ್ತೆ ಏನಪ್ಪ ಈ ಗ್ಲೂ ವಾಲ್ ನಾವು ಯೂಸ್ ಮಾಡಬಹುದು 200 ಗ್ಲೂ ವಾಲ್ ಖಾಲಿ ಆಗೋ ಮಟ್ಟ. ನೋಡಿ ಗೈಸ್, ನಾರ್ಮಲ್ ಆಗಿ ಏನಪ್ಪ ನಾವು ಗ್ಲೂ ವಾಲ್ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಹೋಗ್ತೀವಿ. ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಬರೋದೇ 2 ಗ್ಲೂ ವಾಲ್. ಅದಾದ್ಮೇಲೆ ಮತ್ತೇನಪ್ಪ ಗ್ಲೂ ವಾಲ್ ಬರೋದಿಲ್ಲ. ಇದಾದ್ಮೇಲೆ ಏನಪ್ಪ ನಾವು ಗ್ಲೂ ವಾಲ್ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಕಸ್ಟಮ್ ಮ್ಯಾಚ್ ಆಡಬೇಕಾಗುತ್ತೆ. ಕಸ್ಟಮ್ ಮ್ಯಾಚ್ ಅಲ್ಲಿ ಒಂದು ರೌಂಡ್ ಮುಗಿಯೋ ಮಟ್ಟ ನಾವು ಕಾಯ್ಬೇಕಾಗುತ್ತೆ ಗುರು. ಎಲಿಮಿನೇಟ್ ಆಗ್ಬಿಟ್ರೆ ಮತ್ತೆ ಗ್ಲೂ ವಾಲ್ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇದರಿಂದ ಸಿಕ್ಕಾಪಟ್ಟೆ ಕಷ್ಟ ಗ್ಲೂ ವಾಲ್ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡೋದು. ಆದ್ರೆ ಗುರು ನಾವು ಗ್ಲೂ ವಾಲ್ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡೋದು ಈಗ ಅಟ್ ಪ್ರೆಸೆಂಟ್ ಈಸಿ ಆಗಿದೆ, ಓಕೆನಾ? ಇದು ಹೆಂಗೆ ಈಸಿ ಆಯ್ತಪ್ಪ ಅಂದ್ರೆ ಕ್ರಾಫ್ಟ್ ಲ್ಯಾಂಡ್ ಮ್ಯಾಪ್ ಲಾಸ್ ಇಂದ, ಓಕೆನಾ? ಮೇ ಬಿ ಕೆಲವೊಂದು ಜನ ಮೊದಲೇ ಗೆಸ್ ಮಾಡಿರ್ಬೋದು, ಓಕೆನಪ್ಪ? ನಾವು ಫ್ರೀ ಫೈರ್ ಗೇಮ್ ನಲ್ಲಿ ಅಟ್ ಪ್ರೆಸೆಂಟ್ ಕ್ರಾಫ್ಟ್ ಲ್ಯಾಂಡ್ ಮ್ಯಾಪ್ ನಲ್ಲಿ ಟ್ರೈನಿಂಗ್ ಗ್ರೌಂಡ್ ಬಿಟ್ಟಿದ್ದಾರೆ. ಟ್ರೈನಿಂಗ್ ಗ್ರೌಂಡ್ ಅಲ್ಲಿ, ಓಕೆನಾ, ಟ್ರೈನಿಂಗ್ ಗ್ರೌಂಡ್ಸ್ ಬಿಗ್ ಹೆಡ್ ಅಂತ. ಮತ್ತೇನಪ್ಪ ಇದರಲ್ಲಿ ನೀವೇ ನೋಡಬಹುದು, ನಾನು ಇಲ್ಲಿ ಗ್ಲೂ ವಾಲ್ ನ ಪರ್ಚೇಸ್ ಮಾಡ್ತಾ ಇದೀನಿ.
ಓಕೆನಾ. ಬ್ಯಾಗ್ ಫುಲ್ ಆಗೋ ಮಟ್ಟೇನಪ್ಪ ನಾವು ಗ್ಲೂ ವಾಲ್ ನ ಪರ್ಚೇಸ್ ಮಾಡಬಹುದು. ಮತ್ತೇನಪ್ಪ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಓಕೆನಾ ನೀವೇ ನೋಡಬಹುದು ಟ್ರೈನಿಂಗ್ ಗ್ರೌಂಡ್ ತರನೇ ಮ್ಯಾಪ್ ಇದೆ. ಆದ್ರೆ ಏನೋ ಗುರು ಈ ಮ್ಯಾಪ್ ಸ್ವಲ್ಪ ಏನಪ್ಪ ಅಪ್ಗ್ರೇಡ್ ಆಗಿದೆ ಅಂತ ಹೇಳ್ಬಹುದು. ಮತ್ತೇನಪ್ಪ ಈ ಮ್ಯಾಪ್ ನಲ್ಲಿ ನಾವು ಗ್ಲೂ ವಾಲ್ ಖಾಲಿ ಆಗೋ ಮಟ್ಟೇನಪ್ಪ ಗ್ಲೂ ವಾಲ್ ನ ಯೂಸ್ ಮಾಡಬಹುದು. ಓಕೆನಾ ಎಲಿಮಿನೇಟ್ ಆದ್ರೂ ಕೂಡ ಪರವಾಗಿಲ್ಲ. ಮತ್ತೇನಪ್ಪ ನಾವು ರೀಸ್ಪಾನ್ ಆದ್ಮೇಲೆ ಕೂಡ ಏನಪ್ಪ ಈ ಗ್ಲೂ ವಾಲ್ಸ್ ಗಳು ಹಂಗೆ ಇರುತ್ತೆ. ನನಗಂತೂ ಯಾವಾಗ ಏನಪ್ಪ ಇದ್ರ ಬಗ್ಗೆ ಗೊತ್ತಾಯ್ತಲ್ಲ ಅವಾಗ್ಲಾಸಿಂದ ನಾನು ಏನಪ್ಪ ಗ್ಲೂ ವಾಲ್ ಪ್ರಾಕ್ಟೀಸ್ ಮಾಡೋಕಂದ್ರೆ ಇಲ್ಲೇ ಬಂದ್ಬಿಟ್ಟು ಗ್ಲೂ ವಾಲ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಮ್ಯಾಪ್ ಇಂದು ಕೊಡ್ಬೇಕಪ್ಪ ಅಂದ್ರೆ ಈ ವಿಡಿಯೋನ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಿಗುತ್ತೆ ಅಂತ. ಫ್ಯಾಕ್ಟ್ ನಂಬರ್ 5. ಓಕೆ, ಇದೊಂದು ಗ್ಲಿಚ್ ಬಗ್ಗೆ ಇರುತ್ತೆ. ಓಕೆನಾ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ನಾನು ಮೂವ್ಮೆಂಟ್ ಸ್ಪೀಡ್ ಯಾವ ತರ ಇದೆ ಅಂತ. ರನ್ ಅಲ್ಲೇ ಇದೆ ಗುರು. ಓಕೆನಾ ನಾನು ಜಾಯ್ಸ್ಟಿಕ್ ಇಟ್ಕೊಂಡ್ಬಿಟ್ಟು ರನ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಕ್ಯಾಮ್ರಾನ ಮೂವ್ಮೆಂಟ್ ಮಾಡ್ಕೊಂತೇನಪ್ಪ ನಾನು ಈ ಮೂವ್ಮೆಂಟ್ ಸ್ಪೀಡ್ ನ ಮಾಡ್ತಾ ಇದ್ದೀನಿ. ಮೇ ಬಿ ಕೆಲವೊಂದು ಜನಕ್ಕೆ ಏನಪ್ಪ ಹೆಂಗೆ ಬ್ರೋ ನೀವು ಹೆಂಗ್ ಮಾಡ್ತಾ ಇದ್ರ ಅಂತ ಸಾಕಷ್ಟು ಸಿಕ್ಕಾಪಡೆ ತಲೆ ಕೆಡ್ಸ್ಕೊಂಡಿರ್ತೀರಾ. ಏನಪ್ಪ ನಾನು ನಿಮಗೆ ಇದನ್ನ ಹೆಂಗ್ ಮಾಡೋದಂತ ತಿಳಿಸ್ಕೊಡ್ತಾ ಇದೀನಿ. ಓಕೆನಾ ನೀವೇ ನೋಡಬಹುದು ಇದನ್ನ ಮಾಡೋದು ಸಿಕ್ಕಾಪಡೆ ಸಿಂಪಲ್. ಮಧ್ಯಾಹ್ನಪ್ಪ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದಲ್ಲ ಸೆಟ್ಟಿಂಗ್ ನಲ್ಲಿ ಹೋಗ್ಬಿಟ್ಟು ಮಿಕ್ಸ್ಡ್ ಅಂತ ಇರಬೇಕು. ಓಕೆನಾ ರನ್ ಮೋಡ್ ಅಲ್ಲಿ ಮಿಕ್ಸ್ಡ್ ಅಂತ ಇಟ್ಬಿಟ್ಟು ಓಕೆನಾ ನೀವು ಜಾಯ್ಸ್ಟಿಕ್ ನ ಮೇಲ್ಗಡೆ ಮಾಡಿ ಅದನ್ನ ಹಂಗೆ ಇಟ್ಕೊಂಡು ಮತ್ತಿದಾದ್ಮೇಲೆ ಸೆಟ್ಟಿಂಗ್ ನಲ್ಲಿ ಹೋಗ್ಬಿಟ್ಟು ಕ್ಲಾಸಿಕ್ ಅಂತ ಒತ್ತಬೇಕು. ಓಕೆನಾ ಕ್ಲಾಸಿಕ್ ಅಂತ ಒತ್ತಾದ್ಮೇಲೆ ಓಕೆನಾ ನೀವೇ ನೋಡಬಹುದು ರನ್ ಬಟನ್ ಹಂಗೆ ಆನ್ ಆಗಿರುತ್ತೆ. ಮತ್ತೆ ಇದಾದ್ಮೇಲೆ ಓಕೆನಾ ನಾವು ಜಾಸ್ತಿ ಕೆಲ್ ತಿರ್ಸ್ತೀವಲ್ಲ ನಮ್ಮ ಕ್ಯಾರೆಕ್ಟರ್ ಮೂವ್ಮೆಂಟ್ ಸ್ಪೀಡ್ ಕೂಡ ರನ್ನಿಂಗ್ ಮೂವ್ಮೆಂಟ್ ಅಲ್ಲಿ ಎಷ್ಟು ಸ್ಪೀಡ್ ಇರುತ್ತಲ್ಲ ಅಷ್ಟೇ ಸ್ಪೀಡ್ ಅಲ್ಲಿ ಓಕೆನಾ ಆ ಕಡೆ ಟರ್ನ್ ಹಾಕೊಂತ ನಾವು ಮೂವ್ಮೆಂಟ್ ಸ್ಪೀಡ್ ನ ಮಾಡಿ. ನನ್ನ ಪ್ರಕಾರ ಈ ಗ್ಲಿಚ್ ಒಂದೇ ಟ್ರೈ ಅಲ್ಲಿ ವರ್ಕ್ ಆಗೋದಿಲ್ಲ. ಓಕೆನಾ ಸ್ಟೇಜ್ ಆಗಿ ಒಂದು 4 ಟ್ರೈ ಕೊಟ್ರೆ ಏನಪ್ಪ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಈ ಗ್ಲಿಚ್ ನ ವರ್ಕ್ ಮಾಡಿಸೋದು ಹೆಂಗೆ ಅಂತ. ಮತ್ತೇನಪ್ಪ ಈ ವಿಡಿಯೋದಲ್ಲಿ ಕೂಡ ಏನಪ್ಪ ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿನಿ ಈ ಗ್ಲಿಚ್ ವರ್ಕ್ ಮಾಡಿಸೋದು ಹೆಂಗೆ ಅಂತ. ನಾವು ನಾರ್ಮಲ್ ಆಗಿ ಗೇಮ್ ಮಾಡೋದ್ರ ಜೊತೆ ಈ ತರ ಗ್ಲಿಚ್ ಇಟ್ಕೊಂಡ್ಬಿಟ್ಟು ಗೇಮ್ ನಲ್ಲಿ ಫನ್ ತಗೊಂಡ್ರೆ ಗೇಮ್ ಇಂದು ಮಜಾನೇ ಬೇರೆ ಗುರು ಅಲ್ವಾ. ನಾವೀಗ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 4 ಕಡೆ ಬಂದ್ಬಿಡೋಣ. ನಾವು ಫ್ರೀ ಫೈರ್ ಗೇಮ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತ ಕ್ಯಾರೆಕ್ಟರ್ ಅಟ್ ಪ್ರೆಸೆಂಟ್ ಕೈರೋಸ್ ಕ್ಯಾರೆಕ್ಟರ್. ಮತ್ತೆ ಕೈರೋಸ್ ಕ್ಯಾರೆಕ್ಟರ್ ರಿಯಲ್ ಲೈಫ್ ನಲ್ಲಿ ನೋಡೋದಕ್ಕೆ ಹೆಂಗೆ ಕಾಣುತ್ತೆ ಅಂತ ನಿಮ್ಗೆ ಗೊತ್ತಾ? ಸಾಕಷ್ಟು ಜನ ಈ ವಿಡಿಯೋ ನೋಡಿದ್ಮೇಲೆ ಈ ಫ್ಯಾಕ್ಟ್ ಗೋಸ್ಕರ ತುಂಬಾ ಕಾಯ್ತಿರ್ತೀರಾ. ಈ ಫ್ಯಾಕ್ಟ್ ನಂಬರ್ 4 ಅಲ್ಲಿ ಇದೆ ಗುರು. ಓಕೆನಾ ಇದ್ರ ಮೇಲೆ ಬರುವಂತ ಫ್ಯಾಕ್ಟ್ ಯಾರು ಎಂದಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನೀವು ಒಂದ್ಬರಿ ಯೋಚನೆ ಮಾಡಿ. ಓಕೆ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಓಕೆ ಇದು ಕೈರೋಸ್ ಕ್ಯಾರೆಕ್ಟರ್. ಇದು ಕೈರೋಸ್ ಕ್ಯಾರೆಕ್ಟರ್ ಇನ್ ರಿಯಲ್ ಲೈಫ್. ಮತ್ತೆ ಇದೆಲ್ಲ ಎಕ್ಸ್ಕ್ಲೂಸಿವ್ ನಮ್ಮ ಚಾನಲ್ ಬಿಟ್ರೆ ಯಾವ ಚಾನಲ್ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಓಕೆನಾ ನೀವೇ ನೋಡಬಹುದು ಮೂಗ್ ಆಗಿರ್ಬೋದು ಮತ್ತೇನಪ್ಪ ಮಾಸ್ಕ್ ಆಗಿರ್ಬೋದು ಕಣ್ಣು ಪರ್ಪಲ್ ಕಲರ್ ಕಣ್ಣ ಇರ್ಬೋದು ಮತ್ತೆ ಹೇರ್ ಸ್ಟೈಲ್ ಆಗಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಮತ್ತೆ ಇದಾದ್ಮೇಲೆ ಓಕೆನಾ ನಿಂತು ಊಟ ಅಂದ್ರೆ ಫುಲ್ ಫೋಟೋ ತೋರಿಸ್ತಾ ಇದೀನಿ ಕೈರೋಸ್ ಕ್ಯಾರೆಕ್ಟರ್ ರಿಯಲ್ ಲೈಫ್ ನಲ್ಲಿ. ಓಕೆನಾ ಆಲ್ಮೋಸ್ಟ್ ಅಲ್ಲಿ ತುಂಬಾನೇ ಮ್ಯಾಚ್ ಆಗ್ತಿದೆ. ಓಕೆನಾ ನಿಂತ್ಕೊಂಡ್ಬಿಟ್ಟು ಏನಪ್ಪ ಕ್ಯಾರೆಕ್ಟರ್ ಏನಪ್ಪ ಸ್ಟ್ಯಾಂಡಿಂಗ್ ಸ್ಟೈಲ್ ಆಗಿರ್ಬೋದು ಮತ್ತೆ ಇದಾದ್ಮೇಲೆ ಹೇರ್ ಸ್ಟೈಲು ವೆಸ್ಟ್. ಓಕೆನಾ ವೆಸ್ಟ್ ಅಂದ್ರೆ ಏನಪ್ಪ ಅದು ಆರ್ಮೋರು ಇವೆಲ್ಲ ಕೆಲವೊಂದಿಷ್ಟು ಬರೀ ತುಂಬಾನೇ ಮ್ಯಾಚ್ ಆಗ್ತಿದೆ. ಓಕೆನಾ ಕೆಲವೊಂದಿಷ್ಟು ಫೋಟೋಸ್ ದಲ್ಲಿ ಓಕೆನಾ ನೀವು ನೋಡಬಹುದು ಕ್ಯಾರೆಕ್ಟರ್ ಏನಪ್ಪ ಕೈರೋಸ್ ಸ್ಕಿಲ್ ಆನ್ ಆದ್ಮೇಲೆ ಯಾವ ತರ ಇರುತ್ತಲ್ಲ ಅದು ರಿಯಲ್ ಲೈಫ್ ನಲ್ಲಿ ಯಾವ ತರ ಕಾಣುತ್ತೆ ಅಂತ. ಕೈರೋಸ್ ಕ್ಯಾರೆಕ್ಟರ್ ಸ್ಕಿಲ್ ಆನ್ ಆದ್ಮೇಲೆ ಅದು ಪರ್ಪಲ್ ಕಲರ್ ಆನಿಮೇಷನ್ ಬರುತ್ತಲ್ಲ ಸೇಮ್ ಇದೇ ತರ ಓಕೆನಾ ರಿಯಲ್ ಲೈಫ್ ನಲ್ಲಿ ಯಾವ ತರ ಕಾಣುತ್ತೆ ಅಂತ ನೀವೇ ನೋಡಬಹುದು. ಮತ್ತೆ ಪ್ರತಿಯೊಂದು ಫೋಟೋ ಮೇಲೆ ಏನಪ್ಪ ಪಂಚೋಟಣ ಅಂತ ಬರೋದು ನೀವು ಎದಕ್ಕೆ ನೋಡೋದಕ್ಕೆ ಸಿಗ್ತಿತ್ತಪ್ಪ ಅಂದ್ರೆ ತುಂಬಾನೇ ಎಕ್ಸ್ಕ್ಲೂಸಿವ್ ಫ್ಯಾಕ್ಟ್ ಆಗಿತ್ತು. ಮತ್ತೆ ನಾವೇ ಖುದ್ದಾಗೆ ಮಾಡಿದ್ದು ಗುರು ಇದನ್ನ. ಓಕೆನಾ ಅಪ್ಲಿಕೇಶನ್ ಇಟ್ಕೊಂಡ್ಬಿಟ್ಟು ಮಾಡಿ ನಾವು ಏನಪ್ಪ ಯಾವಾಗ ಫೋಟೋಸ್ ನೋಡಿದ್ನಲ್ಲ ನಾವು ತುಂಬಾನೇ ಶಾಕ್ ಆಗಿಬಿಟ್ಟೆ. ಮತ್ತೇನಪ್ಪ ಇದೆಲ್ಲ ಬರ್ದುಬಿಟ್ಟು ಅಪ್ಲಿಕೇಶನ್ ಅಲ್ಲಿ ಹಾಕ್ಬಿಟ್ಟು ಮಾಡಿದ್ದು ಗುರು. ಓಕೆನಾ ಗೈಸ್ ಜೋಕ್ ಅಲ್ಲ, ಈ ತರ ಮಾಡೋದು ತುಂಬಾನೇ ಕಷ್ಟ. ಓಕೆನಾ ಮತ್ತೇನಪ್ಪ ನಿಮಗೋಸ್ಕರ ಈ ತರ ಮಾಡ್ತಾ ಇದೀನಿ. ಪ್ಲೀಸ್ ಗುರು ವಿಡಿಯೋಗೆ ಇನ್ನೂ ಲೈಕ್ ಹಾಕಿಲ್ಲ ಅಂದ್ರೆ ಲೈಕ್ ಹಾಕಿ. ಮತ್ತೆ ಇದಾದ್ಮೇಲೆ ನಮ್ಮ ಚಾನಲ್ ಅಲ್ಲಿ ಬರುವಂತ ಟಾಪ್ 3 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗೆ ಹೋಗಿನ ಮುಂಚೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ ಮತ್ತೆ ಈ ವಿಡಿಯೋಗೆ ಶೇರ್ ಮಾಡಿ. ಇದಾದ್ಮೇಲೆ ನಮ್ಮ ಚಾನಲ್ ಇಂದ ಒಂದು ಸಣ್ಣ ಅಪ್ಡೇಟ್ ಕಡೆ ಬಂದ್ಬಿಡೋಣ. ಸ್ಮಾಲ್ ಅಪ್ಡೇಟ್ ಏನಪ್ಪ ಅಂದ್ರೆ ಈಗ ನಮ್ಮ ಚಾನಲ್ ಅಲ್ಲಿ ಈಗ ಲೈವ್ ಸ್ಟ್ರೀಮ್ ಬರೋ ಸ್ಟಾರ್ಟ್ ಆಗಿದೆ. ಓಕೆನಾ ಅಲ್ಲಿ ಸಿಕ್ಕಾಪಟ್ಟೆ ಲೈವ್ ಸ್ಟ್ರೀಮ್ ಬರ್ತಾ ಇದೆ. ಮತ್ತೇನಪ್ಪ ಮೆಲ್ಲಗೆ ಓಕೆನಾ ನಮ್ಮ ಚಾನಲ್ ಅಲ್ಲಿ ಬರುವಂತ ಲೈವ್ ಸ್ಟ್ರೀಮ್ ಇಂದು ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ಇದಾದ್ಮೇಲೆ ಆಲ್ಮೋಸ್ಟ್ ನಾನು ಡೈಲಿ ಲೈವ್ ಸ್ಟ್ರೀಮ್ ಮಾಡೋದಕ್ಕೂ ಸಹ ಟ್ರೈ ಮಾಡ್ತೀನಿ. ಮತ್ತೆ ನಾವು ಲೈವ್ ಸ್ಟ್ರೀಮ್ ನಲ್ಲಿ ಏನ್ ಮಾಡ್ತೀವಿ ಅಂತ ನಿಮಗೆ ತಿಳ್ಕೊಬೇಕಪ್ಪ ಅಂದ್ರೆ ಲೈವ್ ಸ್ಟ್ರೀಮ್ ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದಕ್ಕಪ್ಪ ಅಂದ್ರೆ ಕೆಲವೊಂದಿಷ್ಟು ಲೈವ್ ಸ್ಟ್ರೀಮ್ ಇಂದ ಟಾಪಿಕ್ಸ್ ಎಲ್ಲ ಡಿಫರೆಂಟ್ ಆಗಿರುತ್ತಲ್ಲ ಇದರಿಂದ ಹೇಳಿ ಈ ವಿಡಿಯೋದಲ್ಲಿ ಬರುವಂತ ಟಾಪ್ 3 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕಡೆ ಬಂದ್ಬಿಡೋಣ. ಫ್ಯಾಕ್ಟ್ ನಂಬರ್ 3 ಗ್ಲೂ ವಾಲ್ ನ ನಾನು ಒಂದೇ ಶಾಟ್ ಅಲ್ಲಿ ಹೊಡಿಬಹುದು ಅಂತ ಏನಪ್ಪ ನಾನು ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ. ಸಾಕಷ್ಟು ಜನ CG-15 ಗನ್ ಅಂತ ಅನ್ಕೊಂಡಿರ್ತಾರೆ. ಇನ್ನು ಕೆಲವೊಂದು ಜನ ಯಾವ್ದೋ ಒಂದು ಹಳೆ ವಿಡಿಯೋ ನೋಡಿರ್ತಾರಲ್ಲ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ನಾವು ಈ ತರ ಓಕೆನಾ ಫಿಸ್ಟ್ ಇಟ್ಕೊಂಡ್ಬಿಟ್ಟು ಗ್ಲೂ ವಾಲ್ ನ ಒಂದೇ ಶಾಟ್ ಅಲ್ಲಿ ಹೊಡಿಬಹುದು. ಇದ್ರ ಜೊತೆಗೆ ಇನ್ನೊಂದು ಶಾಟ್ ಕೂಡ ಇದೆ. ಓಕೆನಾ ನೀವೇ ಸ್ಕ್ರೀನ್ ಅಲ್ಲಿ ನೋಡಬಹುದು. ನಾನು ಇದು ಗ್ಲೂ ವಾಲ್ ನ ಹೊಡಿತಾ ಇದೀನಿ. ಗ್ಲೂ ವಾಲ್ ಅಲ್ಲಿನೇ ಪಟ್ 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 ಅಂತ ಹೊಡೆದೋಗ್ತಿದೆ ಗುರು. ಓಕೆನಾ ಫಿಸ್ಟ್ಲೆಸ್ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಇದನ್ನ ಮಾಡಿರ್ಬೋದು. ಆದ್ರೆ ಇವರು ಅಟ್ ಪ್ರೆಸೆಂಟ್ ನಾವು ಫಿಸ್ಟ್ಲೆಸ್ ಇಂದ ಓಕೆನಾ ನಾರ್ಮಲ್ ಮ್ಯಾಪ್ ನಲ್ಲಿ ಈ ತರ ಮಾಡ್ತಾ ಇದೀನಿ. ಫ್ರೀ ಫೈರ್ ಗೇಮ್ ನಲ್ಲಿ ಜಾಂಬಿ ಮೋಡ್ ಬಂದಿತ್ತಲ್ಲ ಆ ಟೈಮ್ ನಲ್ಲಿ ಜಾಂಬಿಗಳು ನಮಗೆ ಈ ತರ ಏನಪ್ಪ ಅಟ್ಯಾಕ್ ಮಾಡ್ತಿದ್ವು. ಓಕೆನಾ ಫಿಸ್ಟ್ ಇಟ್ಕೊಂಡ್ಬಿಟ್ಟು ಮತ್ತೇನಪ್ಪ ನಾವು ಫ್ರೀ ಫೈರ್ ಗೇಮ್ ನವರು ಅಟ್ ಪ್ರೆಸೆಂಟ್ ಇದನ್ನ ಕ್ಯಾರೆಕ್ಟರ್ ನಲ್ಲಿ ಆಡ್ ಮಾಡಿಬಿಟ್ಟು ಗೇಮ್ ನಲ್ಲಿ ಲಾಂಚ್ ಮಾಡಿದ್ದಾರೆ. ನೀವೇ ನೋಡಬಹುದು ಇಲ್ಲಿ ಕ್ಯಾರೆಕ್ಟರ್ ದಲ್ಲಿ ಸ್ಕಿಲ್ ಅಲ್ಲಿ ಏನಪ್ಪ ಫಿಸ್ಟ್ ಅಂತ ತೋರಿಸ್ತಾ ಇದೆ. ಇದನ್ನ ಡ್ರಾಪ್ ಮಾಡೋಕೆ ಕೂಡ ಆಗೋದಿಲ್ಲ. ಮತ್ತೆ ನಾವು ಈ ತರ ಎಲ್ಲಿ ಮಾಡಬಹುದಪ್ಪ ಅಂದ್ರೆ ಕ್ರಾಫ್ಟ್ ಲ್ಯಾಂಡ್ ಮ್ಯಾಪ್ ಅಲ್ಲಿ ಮಾಡಬಹುದು. ಅಫ್ಕೋರ್ಸ್ ಗುರು ಕ್ರಾಫ್ಟ್ ಲ್ಯಾಂಡ್ ಮ್ಯಾಪ್ ಬಂದಾಗ್ಲಾಸಿಂದ ಅಂತೂ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಗಳು ನೋಡಕ್ ಸಿಕ್ಕಿದೆ. ಓಕೆನಾ ಮತ್ತೇನಪ್ಪ ಕ್ರಾಫ್ಟ್ ಲ್ಯಾಂಡ್ ಮ್ಯಾಪ್ ಇಂದು ಕೋಡ್ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆನಾ 2 ಮ್ಯಾಪ್ ಇಂದು ಕೋಡ್ ಇದಕ್ಕಿಂತ ಮುಂಚೆ ಟ್ರೈನಿಂಗ್ ಗ್ರೌಂಡ್ ಅಂತ ಹೇಳಿದ್ನಲ್ಲ ಆ ಮ್ಯಾಪ್ ಕೋಡ್ ಮತ್ತೆ ಈ ಮ್ಯಾಪ್ ಕೋಡ್ ಬ್ಲೂ ಕಲರ್ ಇರುತ್ತೆ. ಆರಾಮ್ಸೆ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ನೀವು ಗೇಮ್ ನಲ್ಲಿ ಹೋಗ್ಬಿಟ್ಟು ಆಡಬಹುದು. ಆದ್ರೆ ಗುರು ಅದಕ್ಕಿಂತ ಮುಂಚೆ ಇನ್ನು 2 ಫ್ಯಾಕ್ಟ್ ಇದೆಯಲ್ಲ ಟಾಪ್ 2 ಮತ್ತೆ ಟಾಪ್ 1 ಫ್ಯಾಕ್ಟ್ ಇದನ್ನ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 2 ಕಡೆ ಬಂದ್ಬಿಡೋಣ. ಡಿಮಿತ್ರಿ ಕ್ಯಾರೆಕ್ಟರ್ ಸ್ಕಿಲ್ ಅಲ್ಲಿ ಒಂದು ಮಿಸ್ಟೀರಿಯಸ್ ಫ್ಯಾಕ್ಟ್ ಇದೆ ಅಂತ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ಹೌದು ಡಿಮಿತ್ರಿ ಕ್ಯಾರೆಕ್ಟರ್ ಅಲ್ಲಿ ಈ ತರದ್ದು ಒಂದು ಮಿಸ್ಟೀರಿಯಸ್ ಒಂದು ವಿಷಯ ಇದೆ. ಓಕೆನಾ ಸ್ಕಿಲ್ ಸ್ಕ್ರೀನ್ ಅಲ್ಲಿ ನೀವೇ ನೋಡಬಹುದು. ನಾನು ಒಂದು ಗೇಮ್ ಪ್ಲೇ ಮಾಡ್ತಾ ಇದೀನಿ ಕ್ಲಾಸ್ ಕೋಡ್ ರ್ಯಾಂಕ್ ಮ್ಯಾಚ್. ಓಕೆನಾ ನಾವು ಹಾಕ್ಬಿಟ್ಟು ನಾನು ಇಲ್ಲಿ ಕೆಳಗಡೆ ಬರ್ತೀನಿ ಡಿಮಿತ್ರಿ ಕ್ಯಾರೆಕ್ಟರ್ ಸ್ಕಿಲ್ ಹಾಕ್ತೀನಿ. ಓಕೆನಾ ಇಂಟೆನ್ಷನಲಿ ಹಾಕ್ತೀನಿ. ಮೇಲೆ ಇರುವಂತ ನಮ್ಮ ಟೀಮೇಟ್ ಅವರು ರಿವೈವ್ ಆಗ್ತಿದ್ದಾರೆ. ಸ್ಕಿಲ್ ಹಾಕಿದ ಕೆಳಗಡೆ ಆದ್ರೆ ರಿವೈವ್ ಆಗ್ತಿರೋದು ಮೇಲ್ಗಡೆ. ಯಾರೆಲ್ಲ ಡಿಮಿತ್ರಿ ಕ್ಯಾರೆಕ್ಟರ್ ಸ್ಕಿಲ್ ಏನಪ್ಪ ತುಂಬಾನೇ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಂದೇನಪ್ಪ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಏನಪ್ಪ ನಾವು ಫ್ರೀ ಫೈರ್ ಗೇಮ್ ಅಲ್ಲಿ ಡಿಮಿತ್ರಿ ಕ್ಯಾರೆಕ್ಟರ್ ಸ್ಕಿಲ್ ಅಲ್ಲಿ ಈ ತರ ಆಗಿದೆ. ಮತ್ತೇನಪ್ಪ ನಿಮಗೆ ಇದ್ರ ಬಗ್ಗೆ
ಏನ್ ಅನ್ಸುತ್ತೆ ಅಂತ ಈಗಲೇ ಕಮೆಂಟ್. ನಮಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ ಫ್ಯಾಕ್ಟ್ ನಂಬರ್ 1 ಕಡೆ ಬಂದ್ಬಿಡೋಣ. ಇಡೀ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒನ್ ಟ್ಯಾಪ್ ಹೆಡ್ ಶಾಟ್ ಹೊಡೆದಿದ್ದು ಯಾರು ಅಂದ್ರೆ ಹೂ ಇನ್ವೆಂಟೆಡ್ ಫ್ರೀ ಫೈರ್ ಗೇಮ್ಸ್ ಒನ್ ಟ್ಯಾಪ್ ಹೆಡ್ ಶಾಟ್ ಅಂತೇನಪ್ಪ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಮತ್ತೆ ಕೆಲವೊಂದು ಜನ ಓಕೆನಾ ನೀವು ಸರ್ಚ್ ಕೂಡ ಮಾಡಿರ್ತೀರಾ, ಓಕೆನಾ ಈ ತರ ಎಲ್ಲ ನೀವು ಸರ್ಚ್ ಕೂಡ ಮಾಡಿರ್ತಾರೆ. ಮತ್ತೆ ಸರ್ಚ್ ಮಾಡಿದಾಗ ಕೆಲವೊಂದಿಷ್ಟು ವಿಡಿಯೋಸ್ ಬಂದಿರ್ತಾರೆ. ಮತ್ತೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಪ್ರೂಫ್ ಎಲ್ಲ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ದಾರೆ ಗುರು BNL ಅವರೇ ಒನ್ ಟ್ಯಾಪ್ ಹೆಡ್ ಶಾಟ್ ಹೊಡೆದಿದ್ದ ಅಂತ. ಮತ್ತೆ ಬಿನ್ಸ್ ಅಂಡ್ ಗೇಮಿಂಗ್ ಅವರೇ ಓಕೆನಾ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. BNL ಅವರು ಒನ್ ಟ್ಯಾಪ್ ಹೆಡ್ ಶಾಟ್ ಹೊಡೆದಿದ್ದಾರೆ 2019 ನವೆಂಬರ್ 30 ಈ ಡೇಟ್ ನಲ್ಲಿ. ಇವರು ಅವಲೇ ಅಫಿಷಿಯಲ್ ಆಗಿ ಒನ್ ಟ್ಯಾಪ್ ಹೆಡ್ ಶಾಟ್ ನ ಇವರೇ ಕಂಡಿಡ್ದಿದ್ದ ಅಂತ ಇವರು ಅನೌನ್ಸ್ ಕೂಡ ಮಾಡಿದ್ದಾರೆ. ಪಂಚು 800 ಅವರೇ ಪಿಎಡ್ ಬ್ರೋ ನಿಮ್ ವಿಡಿಯೋದಲ್ಲಿ ಅಂತದೇನ್ ಸ್ಪೆಷಲ್ ಅಂತ ನೀವು ಕೇಳಬಹುದು. ಹೌದು ಗುರು, ಅಫಿಷಿಯಲ್ ಆಗಿ BNL ಅವರು ಯಾವ ಟೈಮ್ ನಲ್ಲಿ ಏನಪ್ಪಾ ಒನ್ ಟ್ಯಾಪ್ ಹೆಡ್ ಶಾಟ್ ಹೊಡೆದಿದ್ದಾರೆ ಅಂತ ನೀವೆಲ್ಲ ನೋಡಿರ್ಬೋದು. ಆದ್ರೆ ಗುರು ಮೊಟ್ಟ ಮೊದಲ ಬಾರಿಗೆ BNL ಅವರು ಯಾವ ಸಿಚುವೇಶನ್ ದಲ್ಲಿ ಒನ್ ಟ್ಯಾಪ್ ಹೆಡ್ ಶಾಟ್ ನ ಹೊಡೆದ್ರು ಓಕೆನಾ. ಸಿಚುವೇಶನ್ ಅಂತ ನಾನು ನಿಮ್ಗೆ ಟ್ಯಾಗ್ ಮಾಡಿಬಿಟ್ಟು ಹಾಕ್ತಾ ಇದೀನಿ. ಯಾವ ಸಿಚುವೇಶನ್ ಅಲ್ಲಿ BNL ಅವರು ಒನ್ ಟ್ಯಾಪ್ ಹೆಡ್ ಶಾಟ್ ಏನಪ್ಪ ನಾನು ಈ ಫ್ಯಾಕ್ಟ್ ಅಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಈ ಫ್ಯಾಕ್ಟ್ ಅಲ್ಲಿ ಕೇವಲ ಇದು ಒಂದೇ ಅಲ್ಲ ಗುರು, ಒನ್ ಟ್ಯಾಪಿಗೆ ಒನ್ ಟ್ಯಾಪ್ ಅಂತಾನೆ ಇದಕ್ಕೆ ಕರೀತಾರೆ. ಇದಕ್ಕೆ ಮೊದಲು ಏನಂತ ಕರಿತಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಓಕೆ, ನಾವು ಈ ಫ್ಯಾಕ್ಟ್ ಅಲ್ಲಿ ಡೆಪ್ತ್ ಆಗಿ ಹೋಗ್ಬಿಡೋಣ. ನಮ್ಮ ಫ್ರೀ ಫೈರ್ ಗೇಮ್ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಒನ್ ಟ್ಯಾಪ್ ಹೆಡ್ ಶಾಟ್ ಅಂತ ಇದ್ದೇ ಇದ್ದಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ಸಾಕಷ್ಟು ಜನ ಸಿಟ್ ಟ್ಯಾಪ್ ಹೆಡ್ ಶಾಟ್ ಹೊಡಿತಿದ್ರು. ಮತ್ತೆ ಅದೊಂದೇ ಟ್ರಿಕ್ ಇತ್ತು, ಹಂಗೇನಪ್ಪ ರ್ಯಾಂಡಮ್ ಆಗಿ ಡ್ರಾಗ್ ಹೆಡ್ ಶಾಟ್ ಕೂಡ ಕನೆಕ್ಟ್ ಆಗಿಬಿಡ್ತಿತ್ತು. ಒನ್ ಟ್ಯಾಪ್ ಹೆಡ್ ಶಾಟ್ ನ BNL ಅವರೇ ಕಂಡು ಹಿಡಿದಿದ್ದು, ಅಫಿಷಿಯಲ್ ಆಗಿ ಇವರೇ ಕಂಡು ಹಿಡಿದು ಕನ್ಫರ್ಮ್ ಕೂಡ ಆಗಿದೆ. BNL ಅವರು ಈ ಸಿಚುವೇಶನ್ ಇಡೀ ನಮ್ಮ ಫ್ರೀ ಫೈರ್ ಹಿಸ್ಟ್ರಿಯಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಒನ್ ಟ್ಯಾಪ್ ಹೆಡ್ ಶಾಟ್ ನ ಹೊಡಿತಾರೆ ಗುರು. ಇಲ್ಲಿ ನೀವೇ ಸ್ಕ್ರೀನ್ ಅಲ್ಲಿ ನೋಡಬಹುದು. ಇವ್ರ ಬಳಿ M1014 ಗನ್ ಇದೆ. M1014 ಅಲ್ಲಿ ಒಂದೇ ಬುಲೆಟ್ ಇರೋದು. BNL ಅವರಿಗೆ ಬೇರೆ ಆಪ್ಷನ್ ಇಲ್ಲ, ಬರ್ತಾರೆ M1014 ಲಾಸ್ಟ್ ಎದುರುಗಡೆ ಇರುವಂತ ಎನಿಮಿಗೆ ಪಟ್ಟನಂಗೆ ಒನ್ ಟ್ಯಾಪ್ ಹೆಡ್ ಶಾಟ್ ಹೊಡೆದ್ಬಿಟ್ಟು ಕವರ್ ಅಲ್ಲಿ ಬಂದ್ಬಿಡ್ತಾರೆ ಗುರು. ಓಕೆನಾ, ಮತ್ತೆ ಆಸ್ ಎಕ್ಸ್ಪೆಕ್ಟೆಡ್ ಈ ವಿಡಿಯೋ ಅಂತೂ ನವೆಂಬರ್ 30 2019 ಕಿಂತ ಹಳೆಯದು. ಓಕೆನಾ, ಜುಲೈ 9 2019 ಅಲ್ಲಿ BNL ಅವರು ಈ ತರ ಮಾಡಿರ್ತಾರೆ. ಮತ್ತೆ ಅಫ್ಕೋರ್ಸ್ ಗುರು ಆ ಒಂದು ಸಿಚುವೇಶನ್ ಏನಪ್ಪ BNL ಅವರಿಗೆ ಒನ್ ಟ್ಯಾಪ್ ಹೆಡ್ ಶಾಟ್ ಇನ್ವೆಂಟ್ ಮಾಡೋ ರೇಂಜ್ ಗೆ ಬೆಳೆಸ್ಬಿಡ್ತಾವ್ರನ್ನ. ಮತ್ತೆ ಇದಾದ್ಮೇಲೆ BNL ಅವರು ಒನ್ ಟ್ಯಾಪ್ ಹೆಡ್ ಶಾಟ್ ಗೆ ಒನ್ ಶಾಟ್ ಹೆಡ್ ಶಾಟ್ ಅಂತ ಕರಿತಿದ್ರು. ಕೇಳೋದಕ್ಕೆ ಒಂಥರ ವಿಚಿತ್ರವಾಗಿದೆ. ಹೌದು ಗುರು, ಇದಕ್ಕೆ ಒನ್ ಶಾಟ್ ಹೆಡ್ ಶಾಟ್ ಅಂತ ಬಂದಿತ್ತು ಹೆಸರು. ಮತ್ತೆ ಯಾವಾಗ ಈ ಟ್ರಿಕ್ ಶಾಟ್ ವೈರಲ್ ಆಯ್ತಲ್ಲ ಅವಾಗ ಇದಕ್ಕೆ ಒನ್ ಟ್ಯಾಪ್ ಹೆಡ್ ಶಾಟ್ ಅಂತ ನಾಮಕರಣ ಆಗಿದ್ದು. ಮತ್ತೆ ಇದಾದ್ಮೇಲೆ ಓಕೆನಪ್ಪ BNL ಅವರು ಇಲ್ಲೇ ನಿಲ್ಲಿಲ್ಲ. ಬರ್ತಾ 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 ತಮ್ಮ ಒಂದು ಒನ್ ಶಾಟ್ ಹೆಡ್ ಶಾಟ್ ನ ಓಕೆನಾ ಅವರೇ ಸ್ಟೈಲಲ್ಲಿ ಹೇಳೋಣ, ತಮ್ಮ ಒನ್ ಶಾಟ್ ಹೆಡ್ ಶಾಟ್ ನ ಇಂಪ್ರೂವ್ ಮಾಡ್ಕೊಂತ ಬಂದ್ರು. AWM ಗನ್ ಲಾಸ್ ಇಂದ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ M1014 ಗನ್ ಲಾಸ್ ಇಂದ ಓಕೆನಾ ಇವ್ರು ರ್ಯಾಂಡಮ್ ಆಗಿ ಹೊಡೆದು ಬಿಡ್ತಿದ್ರು ಓಕೆನಾ ಒನ್ ಟ್ಯಾಪ್ ಹೆಡ್ ಶಾಟ್ ನ. ಇದಾದ್ಮೇಲೆ ಇವರು ಅಫಿಷಿಯಲ್ ಆಗಿ ನವೆಂಬರ್ 30 2019 ಅಲ್ಲಿ M1014 ಗನ್ ಲಾಸ್ ಇಂದ ಒನ್ ಟ್ಯಾಪ್ ಹೆಡ್ ಶಾಟ್ ನ ಮೇಲೆ ಹೊಡೆದ್ಬಿಟ್ಟು ಈ ಒಂದು ಟ್ರಿಕ್ ಶಾಟ್ ಅಂದ್ರೆ ಒನ್ ಟ್ಯಾಪ್ ಹೆಡ್ ಶಾಟ್ ನ ಇನ್ವೆಂಟ್ ಮಾಡಿದ್ದು ಇವ್ರೆ ಅಂತ ಪ್ರೂವ್ ಮಾಡೇ ಬಿಟ್ಟು. ನಿಮಗಂತೂ ಗೊತ್ತಾಗಿರುತ್ತೆ ಫ್ಯಾಕ್ಟ್ ನೋಡಾದ್ಮೇಲೆ ಏನಪ್ಪಾ ಅಂದ್ರೆ BNL ಅವರು ಒನ್ ಟ್ಯಾಪ್ ಹೆಡ್ ಶಾಟ್ ನ ರ್ಯಾಂಡಮ್ ಆಗಿ ಇನ್ವೆಂಟ್ ಮಾಡಿದ್ದಿಲ್ಲ. ಒಂದು ಸಿಚುವೇಶನ್ ಬಂದಿತ್ತು, ಆ ಸಿಚುವೇಶನ್ ದಲ್ಲಿ BNL ಅವರು ಹಂಗೆ ಒನ್ ಶಾಟ್ ಹೆಡ್ ಶಾಟ್ ನ ಹೊಡೆದಿದ್ರು. ಆ ಒನ್ ಶಾಟ್ ಹೆಡ್ ಶಾಟ್ M1014 ಗನ್ ಲಾಸ್ ಇಂದ ಹೊಡೆದಿದ್ದು ಇವಾಗ ಒನ್ ಟ್ಯಾಪ್ ಹೆಡ್ ಶಾಟ್ ಅಂತ ಆಗಿದೆ. ಮತ್ತೆ ನಿಮಗಂತೂ ಗೊತ್ತೇ ಇರುತ್ತೆ ಈಗ ಪ್ರೆಸೆಂಟ್ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಒನ್ ಟ್ಯಾಪ್ ಹೆಡ್ ಶಾಟ್ ಯಾವ ರೇಂಜ್ ಗೆ ಪಾಪ್ಯುಲರ್ ಅಲ್ಲಿ ಇದೆ ಅಂತ. ಮತ್ತೆ BNL ಅವರ ಜೊತೆಗೆ ಇನ್ನೊಂದು ಆನರಬಲ್ ಮೆನ್ಷನ್ ಓಕೆನಾ, ಇದ್ರ ಬಗ್ಗೆ ನನಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಫ್ಯಾಕ್ಟ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ನಾವು ಫ್ರೀ ಫೈರ್ ಗೇಮ್ ನಲ್ಲಿ ಸಿಟ್ ಟಾಪ್ ಹೆಡ್ ಶಾಟ್ ನ ಇನ್ವೆಂಟ್ ಮಾಡಿದ್ದು ರೂಕ್ FF4. ಮತ್ತೆ ಇದು ನಮ್ಮ ಫ್ರೀ ಫೈರ್ ಗೇಮ್ ಅಲ್ಲಿ ಬರುವಂತಹ ಮೊಟ್ಟ ಮೊದಲ ಹೆಡ್ ಶಾಟ್ ಟ್ರಿಕ್ ಗುರು. ಓಕೆನಾ, ಹಾಗಾದ್ರೆ ಇವತ್ತಿನ ವಿಡಿಯೋ ಇಷ್ಟ ಶೂ ಅಲ್ಲಿ ನೆಕ್ಸ್ಟ್ ವಿಡಿಯೋ ಬಾಯ್. ವಿಡಿಯೋ ಇನ್ನೂ ಮುಗ್ದಿಲ್ವಾ? ಹೌದು, ಪಂಚಾಯತ್ ಲೈವ್ ಇರ್ತಾರೆ, ಪ್ರತಿದಿನ ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಸೊ ಪ್ರತಿದಿನ ಏನಪ್ಪ ನಮ್ಮ ಚಾನಲ್ ಲೈವ್ ಸ್ಟ್ರೀಮ್ ಇರುತ್ತೆ. ಸೊ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಬೋದು.